ಕುಶಾಲನಗರ ಇಲ್ಲಿನ ಪುರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ ಗೌಡ ಪುರಸಭೆ ವ್ಯಾಪ್ತಿಯ ವಿಶೇಷ ಚೇತನ ಸಣ್ಣ 2 ಉದ್ದಿಮೆದಾರರಿಗೆ ತಲಾ ರು 23,750ರಂತೆ ಸಹಾಯಧನ, 4 ಪರಿಶಿಷ್ಟ ಸಮುದಾಯದವರಿಗೆ ಮನೆಯ ದುರಸ್ತಿಗಾಗಿ ತಲಾ ರು 20,175ರಂತೆ ಧನ ಸಹಾಯ ಹಾಗೂ ಪಿಎಂ ಸ್ವನಿಧಿ ಯೋಜನೆಯಡಿ 17 ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐಡಿ ಕಾರ್ಡ್ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಮಂಥರ್, ಬೀದಿ ವ್ಯಾಪಾರಿಗಳು ತಮ್ಮ ಅಂಗಡಿಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಎಲ್ಲಾ ವ್ಯಾಪಾರಸ್ಥರು ಅನ್ಯೋನ್ಯತೆಯಿಂದ ಇದ್ದು ತಮ್ಮ ವ್ಯಾಪಾರ ಹಾಗೂ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಸಮಾಜದಲ್ಲಿ ನೆಲೆ ನಿಲ್ಲಬೇಕು. ನನಗೆ ಬಾಲ್ಯದಿಂದಲೂ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಪ್ರೀತಿ ಮತ್ತು ಕಾಳಜಿ ಇದೆ. ನಾನು ಕೂಡ ಅನೇಕ ಬಾರಿ ಬೀದಿ ಬದಿ ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳನ್ನು ತಿಂದಿರುವೆ. ನಮ್ಮ ಸರ್ಕಾರದ ವತಿಯಿಂದ ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವಿವಿಧ ರೀತಿಯ ಅನುಕೂಲಗಳನ್ನು ಹೊಂದಿಸುವ ಪ್ರಯತ್ನಿಸುವೆ ಎಂದರು. ಈ ಸಂದರ್ಭದಲ್ಲಿ ಕುಶಾಲನಗರ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಆರೋಗ್ಯಾಧಿಕಾರಿ ಉದಯ್ ಕುಮಾರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಜೀಂ ಆದಂ, ಬೀದಿ ವ್ಯಾಪಾರಸ್ಥರಾದ ಸಂಘದ ಪದಾಧಿಕಾರಿಗಳು ಹಾಗೂ ಪುರಸಭೆ ಸಿಬ್ಬಂದಿಗಳು ಇದ್ದರು. ಸಣ್ಣ ಬೀದಿ ವ್ಯಾಪಾರಕ್ಕೆ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳು ಮಾಡುವಂತಹ ಸಂದರ್ಭದಲ್ಲಿ ಪಾಪ ಬೀದಿ ವ್ಯಾಪಾರಗಳು ಎಷ್ಟು ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಯಿತು. ಮಾತ್ರ ಅದರಲ್ಲೂ ಜನಸಂಖ್ಯೆ ನಮ್ಮ ಜಾಸ್ತಿ ಇರೋದ್ರಿಂದ ಬದುಕೋದಕ್ಕೆ ಅವಕಾಶ ಸ್ವಲ್ಪ ಇದೆ. ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ನಾವು ನಿರಂತರವಾಗಿ ಅದೇ ಕುಶಾಲನಗರ ಮುನ್ಸಿಪಾಲಿಟಿ ವತಿಯಿಂದ ನಿಮ್ಮ ರಕ್ಷಣೆಗೋಸ್ಕರ ನಾನು ನಿರಂತರವಾಗಿ ಇಲ್ಲಿಗೆ ಅಂತ ಹೇಳ್ತಾ, ನಾನು ಮೊದಲಿಗೆ ನಿಮಗೆ ನೀವು ಏನಾದರೂ ವ್ಯಾಪಾರ ಮಾಡ್ತೀವಿ, ಸ್ವಚ್ಛತೆ ಕಾಪಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ಮಾಡಬೇಕು ಅಂತ ನಾನು ನಿಮಗೆ ಮನವಿ ಮಾಡ್ತೀನಿ. ಯಾಕಂತಂದ್ರೆ ಎಲ್ಲೆಲ್ಲಿ ಎಳ್ನೀರು ಕುಡಿಸ್ತೀವ, ಎಳ್ನೀರು ಅದರಲ್ಲಿ ಅಂಗಡಿ ಬಿಟ್ಟಿರ್ತೀವಿ, ಪಾನಿಪುರಿ, ಪ್ಲಾಸ್ಟಿಕ್, ಏನೇನು ಇರುವಂತಹ ಸಂದರ್ಭದಲ್ಲಿ ನಾವು ಸಾಯಂಕಾಲ ನಾವು ಅಂಗಡಿ ಮುಚ್ಚೋ ಸಂದರ್ಭದಲ್ಲಿ ದಯವಿಟ್ಟು ಕ್ಲೀನ್ನೆಸ್, ಸ್ವಚ್ಛತಾ ವೈಯಕ್ತಿಕವಾಗಿ ಕಾಪಾಡಬೇಕು. ಆಮೇಲೆ ಎಷ್ಟೋ ಜನ ಅಂಗಡಿ ಬಂದು ಪ್ಲಾಸ್ಟಿಕ್ ಎಸಿದ್ರು, ಒಂದು ಡಸ್ಟ್ಬಿನ್ ಅಲ್ಲಿ ಕೊಟ್ಟರೆ ಒಂದು ನಾವೇ ಎಷ್ಟು